ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಕುರಿತು ಹೊಸ ಅಪ್ಡೇಟ್ಸ್ ಆದರೆ ಬಂದಿದೆ ಸರ್ಕಾರದ ಕಡೆಯಿಂದ. ಈ ಒಂದು ಅಪ್ಡೇಟ್ಸ್ ಅನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ನಿಮಗೆ ಹೊಸ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ಇಲ್ಲಿ ಏನು ಹೊಸ ಅಪ್ಡೇಟ್ಸ್ ಬರ್ತಿದೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಅಶೋಕ್ ಅವರು ಕೆಲವು ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ ನೋಡಿ ಸ್ನೇಹಿತರೆ. ಕೈಲಾಗದಿದ್ರೆ ಗ್ಯಾರಂಟಿ ಯೋಜನೆ ಬಿಟ್ಬಿಡಿ. ಅಶೋಕ್ ಅವರಾದ್ರೆ ಹೇಳ್ತಿರುವಂಥದ್ದು. ಇಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗೃಹಲಕ್ಷ್ಮಿ ರಾಜ್ಯದ ಲಕ್ಷಾಂತರ ಮಹಿಳೆಯರ ಜೀವನ ನಿರ್ವಹಣೆಗೆ ಬಲವಾಗಾದ್ರೆ ನಿಂತಿರುವಂಥದ್ದು. ಆದರೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಾರದೆ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಹಣ ಬಂದಿಲ್ಲ ಎನ್ನುವ ದೂರುಗಳು ಕೂಡ ಹೆಚ್ಚಾಗಿರುವಂಥದ್ದು. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿರುವಂಥದ್ದು ಸ್ನೇಹಿತರೆ. ಈ ನಡುವೆ ಇಂಧನ ಸಚಿವ KJ ಜಾರ್ಜ್ ಅವರು ನೀಡಿರುವ ಹೇಳಿಕೆ ಇದೀಗ ವಿರೋಧ ಪಕ್ಷದ ಟೀಕೆಗಾದ್ರೆ ಗುರಿಯಾಗಿರುವಂಥದ್ದು. ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಗಳ ಹಣ ಸಕಾಲಕ್ಕೆ ಯಾಕೆ ಬರುತ್ತಿಲ್ಲ ಎನ್ನುವ ಪ್ರಶ್ನೆಗೆ ಸಚಿವ KJ ಜಾರ್ಜ್ ಅವರು ಉಡಾಪೆ ಉತ್ತರ ಆದ್ರೆ ನೀಡಿರುವಂಥದ್ದು. ಗ್ಯಾರಂಟಿ ಯೋಜನೆಗಳ ಹಣವೇನು ತಿಂಗಳ ಸಂಬಳ ಅಲ್ಲ. ಪ್ರತಿ ತಿಂಗಳು ಫಲಾನುಭವಿಗಳಿಗೆ ಹಣ ಹೋಗುತ್ತಿರುವುದು ವಿಳಂಬ ಆಗಿರಬಹುದು. ಆ ವಿಚಾರ ಗೊತ್ತಿರಬೇಕು ಎಂಬ ನಿಯಮ ಇದೆಯಾ? ಸಮಸ್ಯೆ ಗೊತ್ತಾದ ಕೂಡಲೇ ಪರಿಹರಿಸುವ ಕೆಲಸ ಮಾಡುತ್ತಾರೆ. ಗ್ಯಾರಂಟಿ ಹಣವೇನು ತಿಂಗಳ ಸಂಬಳದ ಟೈಪ್ ಅಲ್ವಲ್ಲ ಎಂದು ಇಲ್ಲಿ ಉತ್ತರ ಆದ್ರೆ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಸಚಿವರ ಈ ಆರಿಕೆಯ ಹೇಳಿಕೆ ವಿರುದ್ಧ ಇಲ್ಲಿ ವಿಪಕ್ಷ ನಾಯಕರಾದ ಅಶೋಕ್ ಅವರು ಇಲ್ಲಿ ಕಿಡಿಕಾರಿ ಇರುವಂಥದ್ದು. ಸ್ವಾಮಿ ಸಚಿವ KJ ಜಾರ್ಜ್ ಅವರೇ, ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ತಿಂಗಳ ಸಂಬಳ ಅಲ್ವಲ್ಲ ಅಂತ ಹೇಳಿದ್ದೀರಲ್ಲ, ಇದೇನು ಮತದಾರರಿಗೆ ನೀವು ಕೊಡುವ ಗೌರವನ? ಈ ರೀತಿ ಅದೇನು ತಿಂಗಳ ಸಂಬಳ ಅಲ್ಲ, ಕರೆಕ್ಟಾಗಿ ಹಣ ಕೊಟ್ಬಿಡಕ್ಕೆ ಅಂತ ಈ ತರ KJ ಜಾರ್ಜ್ ಅವ್ರು ಕೊಟ್ಟಿರುವ ಹೇಳಿಕೆಗೆ ಅಶೋಕ್ ಅವರು ಆದ್ರೆ ಇಲ್ಲಿ ಈ ರೀತಿಯಾದ ಉತ್ತರ ಆದ್ರೆ ಕೊಟ್ಟಿರುವಂಥದ್ದು. ನೀವು ತಿಂಗಳ ಸಂಬಳ ಅಲ್ಲ ಅಂತ ಹೇಳ್ತಿದ್ರೆ ಇದೇ ರೀತಿಯಾಗಿ ನೀವು ಮತದಾರರಿಗೆ ಗೌರವ ಕೊಡ್ತಿದ್ದೀರಾ ಅಂತ ಒಂದು ಪ್ರಶ್ನೆ ಆದ್ರೆ ಮಾಡಿದ್ದಾರೆ. ಯಾಕಂದ್ರೆ ಇದು ಒಂಥರ ಸಂಬಳ ಇದ್ದಂಗೆನೆ, ತಿಂಗಳ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಕರೆಕ್ಟಾಗಿ ಕೊಡ್ಬೇಕು. ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಆಗ್ಲಿ ಏನೋ ಕೆಲವೊಂದ್ಸರಿ ಸಮಸ್ಯೆ ಆಗಿದ್ರೆ 2 ತಿಂಗಳಿಗೊಂದ್ಸರಿ ಕೊಡ್ಲಿ ಹಣ. ಏನು ಸಮಸ್ಯೆ ಇಲ್ಲದೆ ಇದ್ದಾಗ ಕರೆಕ್ಟಾಗಿ ಹಣ ಜಮಾ ಮಾಡ್ಬೇಕಲ್ಲ. ಗೃಹಲಕ್ಷ್ಮಿಯರಿಗೆ ಕರೆಕ್ಟಾಗಿ ಹಣ ಜಮಾ ಮಾಡಬೇಕು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೇನೋ ಆಕ್ಸಿಡೆಂಟ್ ಆಗಿತ್ತು, ಅದರಿಂದ 1-2 ತಿಂಗಳು ಲೇಟಾಗಿ ಹಣ ಜಮಾ ಮಾಡಿದ್ದಾರೆ ಅಂದ್ರೆ ಓಕೆ, ಅವಾಗ ಬೇಕಾದ್ರೆ ಜನರು ವೆಯ್ಟ್ ಮಾಡ್ತಾರೆ. ಈಗ ಎಲ್ಲ ಸಮಸ್ಯೆ ಸಾಲ್ವ್ ಆಗಿದೆ, ಆದ್ರೂ ಕರೆಕ್ಟಾಗಿ ಹಣ ಬಂದಿಲ್ವಲ್ಲ, ಈ ರೀತಿಯಾದ ಒಂದು ಹೇಳಿಕೆ ಕೊಡಬಾರ್ದು ಅಂತ ಇಲ್ಲಿ ಅಶೋಕ್ ಅವರಾದ್ರೆ ಹೇಳ್ತಿರುವಂತದ್ದು ಸ್ನೇಹಿತರ. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ 6,000 ಹಣ ಜಮಾ ಮಾಡ್ತೀವಿ, 3 ತಿಂಗಳದು ಒಟ್ಟಿಗೆನೆ ಹಣ ಜಮಾ ಮಾಡ್ತೀವಿ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಸ್ನೇಹಿತರೆ. ಇದು CM ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಹೌದಾ ಹಣ ಬಂದಿಲ್ವಾ ಅನ್ನೋ ರೀತಿ ಮಾಧ್ಯಮದವ್ರ ಮುಂದೆ ಮಾತನಾಡ್ತಿದ್ದಾರೆ. ಅವರು ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ತಿಳ್ಕೋಬೇಕು ಯಾವ್ಯಾವ ಹಣ ಬರ್ತಿದೆ, ಯಾವ ಗ್ಯಾರಂಟಿ ಯೋಜನೆ ಹಣ ಕರೆಕ್ಟಾಗಿ ಫಲಾನುಭವಿಗಳಿಗೆ ಬರ್ತಿದೆ, ಯಾವ ಗ್ಯಾರಂಟಿ ಯೋಜನೆಗಳನ್ನ ಕರೆಕ್ಟಾಗಿ ಬರ್ತಿಲ್ಲ ಅನ್ನೋದು ಅವ್ರು ನೋಡ್ಬೇಕು. ಅವ್ರಿಗೆ ಹಣ ಬರ್ದೇ ಇರೋದೇ ಗೊತ್ತಿಲ್ವಂತೆ. ಆದ್ರಿಂದ ಈಗ ಸದ್ಯಕ್ಕೆ ಅವ್ರಿಗೆ ನ್ಯೂಸ್ ಹೋಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಬಿಟ್ಟು ಆದಷ್ಟು ಶೀಘ್ರದಲ್ಲೇ ಹಣ ಬರೋ ರೀತಿ ಆದ್ರೆ ಮಾಡ್ತಾರಂತೆ. 3 ತಿಂಗಳು ಹಣ ಬಂದಿಲ್ಲ ಅಂದ್ರೆ ಒಟ್ಟಿಗೆ 6,000 ಆದ್ರೆ ಹಣ ಜಮೆ ಮಾಡಿಸ್ತೀವಿ ಅಂತ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಆದ್ರೆ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ ಅಂತ ಈಗ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವ್ರು 3 ಜನ ಹೇಳಿಕೆ ಕೊಟ್ಟಿರುವ ಕಾರಣದಿಂದ ಈ ಫೆಬ್ರವರಿ ತಿಂಗಳ ಮುಕ್ತಾಯದೊಳಗಡೆ 1 ಕಂತಿನ ಹಣ ಆದ್ರೂ ಜಮಾ ಮಾಡಬೇಕು. 16ನೇ ಕಂತಿನ ಹಣ ಆದ್ರೂ ಅವ್ರು ಜಮಾ ಮಾಡಲೇಬೇಕು. ಮತ್ತೆ ಮಾರ್ಚ್ ಮೊದಲನೇ ವಾರದಲ್ಲಿ ಇನ್ನು ಉಳಿದಿರುವಂತಹ 17ನೇ ಕಂತಿನ ಹಣ, ಮಾರ್ಚ್ನಲ್ಲಿ 17, 18ನೇ ಕಂತಿನ ಹಣ ಜಮಾ ಮಾಡಬೇಕು ಅವರು. ಇಲ್ಲ 16, 17ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಜಮಾ ಮಾಡಿದ್ರು ಒಳ್ಳೇದೇ. ಈಗ ಇವ್ರು 3 ಜನ ಹೇಳಿಕೆ ಕೊಟ್ಟಿರೋದ್ರಿಂದ ಪಕ್ಕಾ ನಿಮ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಹಣ ಆದ್ರೆ ಬರುತ್ತೆ, ವೇಟ್ ಮಾಡಿ. ಅನ್ನಭಾಗ್ಯ ಯೋಜನೆ ಕುರಿತು ಬರೋದಾದ್ರೆ ಇಲ್ಲಿ KH ಮುನಿಯಪ್ಪ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಅನ್ನಭಾಗ್ಯ ಯೋಜನೆ ಹಣ ಕರೆಕ್ಟಾಗಿ ಕೊಡ್ತಿದ್ವಿ, ಯಾರು ಕರೆಕ್ಟಾಗಿ ಕೊಡ್ತಿಲ್ಲ ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಆದ್ರೆ ಎಷ್ಟೋ ಜನರಿಗೆ 2024 ಅಕ್ಟೋಬರ್ ತಿಂಗಳಿಂದಾನೇ ಹಣ ಆದ್ರೆ ಕರೆಕ್ಟಾಗಿ ಜಮಾ ಆಗ್ತಿಲ್ಲ. ಅವ್ರು ಈ ರೀತಿ ಆಗಾದ್ರೆ ಹೇಳಿಕೆ ಕೊಡ್ತಿರುವಂತದ್ದು. ಸ್ನೇಹಿತರ, ಕೆಲವರು ಅನ್ನಭಾಗ್ಯ ಯೋಜನೆ ಹಣ ಬರ್ತಿದೆ ಅಂತಿರ್ತಾರೆ, ಇನ್ನು ಕೆಲವರು ಹಣ ಬಂದಿಲ್ಲ ಅಂತಿರ್ತಾರೆ. ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಕರೆಕ್ಟಾಗಿ ಬಂದಿದ್ಯಾ ಬಂದಿಲ್ಲ ಅನ್ನುವಂಥದ್ದನ್ನ ನೀವು ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.